ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಗೂ ಪೊಸ ಕೊಡಿಮರ ಕುಲ್ಲಾಯರೆ ಇದ್ದದು ಐಡ್ ತುಂಬು ಗುರು ಪ್ರಾರ್ಥನೆ ನಂದಿ ಬೊಕ ಧ್ವಜ ದೇವಿರನ ಅನುಜ್ಞ ಕಲಶದೊಲೈ ಸೇರಾದ ಗುಂಡೊಡು ದೀಪನ ಬೊಕ ಪರ ಕೊಡಿಮರ ದೆಪ್ಪುನ ಕಾರ್ಯಕ್ರಮ ಬುಧವಾರ ನಡೆತಂಡು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಪೊಸ ಕೊಡಿಮರ ತಾಪನೆ ಆಯರುಂಡು ಅಂಚಾದ ಬುಧವಾರ ನಂದಿ ಧ್ವಜ ದೇವಿರನ ಅನುಜ್ಞ ಕಲಸದೊಲೈ ಸೇರಾದ ದೇವಿಯರ್ನ ಗುಂಡತುಲೈ ದಿಯರೆ ಬೊಕ ಪರ ಕೊಡಿಮರ ದೆಪ್ಪೆರೆ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು. ದುಂಬತ್ತ ಗುರು ಪ್ರಾರ್ಥನೆ ನಡಪಾಯರು. ಪರ ಕೊಡಿಮರತ ನಂದಿ ಬೊಕ ಧ್ವಜ ದೇವರನ ಅನುಜ್ಞ ಕಲಶದುಲೈ ಸೇರಾದ ಶ್ರೀ ಗೋಕರ್ಣನಾಥೇಶ್ವರ ದೇವರನ ಗುಂಡದ ಉಲೈ ದಿಯರು ಪರ ಕೊಡಿಮರನು ದೆಪ್ಪಾಯರು. ಶ್ರೀ ಗೋಕರ್ಣನಾಥ ಅನ್ನಪೂರ್ಣೇಶ್ವರಿ ಬೊಕ ಪರಿವಾರ ದೇವರಿಗೆ ಮಧ್ಯಾಹ್ನದ ಮಹಾಪೂಜೆ ಮಲ್ತಿರು. ಕೊಡಿಮರದ ಬಗೆಟ್ ಕೋಶಾಧಿಕಾರಿ ಆರ್ ಪದ್ಮರಾಜ್ ಸುದ್ದಿ ಮಾಧ್ಯಮದಕ್ಲೆಗೆ ಪೊಲಬ್ ಮಲ್ತು ಕೊರಿಯರು. ಕ್ಷೇತ್ರಾಡಳಿತ ಮಂಡಳಿ ಗುರುಕಾರ್ಯರು ಎಚ್ ಎಸ್ ಸಾಯಿರಾಮ್, ಒತ್ತು ಗುರುಕಾರ್ಯರು ರಾಘವೇಂದ್ರ ಕೋಳೂರು, ಪ್ರಧಾನ ಕಾರ್ಯಂತಿರ ಮಾಧವ ಸುವರ್ಣ, ಹರಿಕೃಷ್ಣ ಬಂಟ್ವಾಳ, ಡಾಕ್ಟರ್ ಬಿಜಿ ಸುವರ್ಣ, ಲೀಲಾಕ್ಷ ಬಿ ಕರ್ಕೆರ, ಡಿಡಿ ಕಟ್ಟೆಮಾರ್ ಇಂಚ ಅಭಿವೃದ್ಧಿ ಸಮಿತಿದ ಸದಸ್ಯರು ಭಕ್ತರು ಪಾಲ್ಪಡೆದಿದ್ದರು. ಹದಿನೇಳರ ತಾರೀಕಿನ ತನಕ ಈ ಬ್ರಹ್ಮಕಲಶೋತ್ಸವ ಜರಗಲಿಕ್ಕಿದೆ. ಅದರ ಪೂರ್ವಭಾವಿ ಕೆಲಸಗಳು ಅಂದರೆ ನೀವು ಇವತ್ತು ನೋಡಿರ್ಬೋದು, ಈ 106 ವರ್ಷ ಹಳೆಯದಾದಂತಹ ಆ ಧ್ವಜಸ್ತಂಭವನ್ನು ನಾವು ಇವತ್ತು ಧಾರ್ಮಿಕ ವಿಧಿವಿಧಾನ ಪ್ರಕಾರ ಪೂಜೆಯೆಲ್ಲ ಮಾಡಿ ಅದನ್ನು ನಾವೀಗ ತೆಗೆದಿದ್ದೇವೆ. ಇಲ್ಲಿ ಇನ್ನು ಆ ಧ್ವಜಸ್ತಂಭ, ನಾವು ತೆಗೆದಂಥ ಧ್ವಜಸ್ತಂಭವನ್ನು ನಾಳೆ ಅಗ್ನಿ ಸಂಸ್ಕಾರ ಮಾಡಲಾಗ್ತದೆ. ಅದರ ನಂತರ 7ನೇ ತಾರೀಕಿನಂದು, ಇದೇ ತಿಂಗಳು ಮಾರ್ಚ್ 7ನೇ ತಾರೀಕಿನಂದು ಈಗಾಗಲೇ ನಾವು ಎಣ್ಣೆಯಲ್ಲಿ ಹಾಕಿಟ್ಟಿರುವಂತಹ ಹೊಸದಾದಂತಹ ಕೊಡಿಮರ ಧ್ವಜಸ್ತಂಭವನ್ನು ಎಣ್ಣೆಯಿಂದ ತೆಗೆಯಲಾಗುತ್ತೆ. ಹಾಗೆ ಅದೇ ರೀತಿ ನಮ್ಮ ಗರ್ಭಗುಡಿಯ ಚಾವಣಿಯ ಕೆಲಸ ಕೂಡ ಸ್ವಲ್ಪ ಆಗಲಿಕ್ಕಿದ್ದು, ಆ ಚಾವಣಿಯನ್ನು ತೆಗೆಯುವ ಕೆಲಸ ಕೂಡ ಜನವರಿ 7ನೇ ತಾರೀಕಿನಂದು ಜರಗಲಿಕ್ಕಿದೆ. ಒಂದು 10-18 ಧ್ವಜಸ್ತಂಭವನ್ನು ನನ್ನ ಕೈಯಲ್ಲಿ ನನ್ನ ಜೊತೆಗಾರರ ಜೊತೆಯಲ್ಲಿ ಸೇರಿಕೊಂಡು ನಾವು ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಅಲ್ಲದೆ ಕೇರಳದಲ್ಲಿ ಕೂಡ ದೇವಸ್ಥಾನಗಳ ಕೆಲಸಗಳನ್ನು ಮಾಡಿ ಒಂದು 10-20 ದೇವಸ್ಥಾನಗಳ ಕೆಲಸ, ಹಾಗೆ ಒಂದು 10-15 ದೈವಸ್ಥಾನಗಳ ಕೆಲಸ, ಹಾಗೆ ಸ್ವಂತ ವಾಸ್ತು ನಿರ್ಮಾಣ ಮೂಲಕವಾಗಿ ಮಾಡಿದಂಥ ಕೆಲಸಗಳು ಅನೇಕ ಇತ್ತು.